ನಮಸ್ಕಾರ ವಿದ್ಯಾರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಇವು ನೋಡಿ, ಸಂಜೆ ಇವಾಗ 8:15 ಆಗಲಿಕ್ಕೆ ಬಂತು. ಆದರೂ ಕೂಡ ಎರಡನೇ ಎಕ್ಸಾಮಿನೇಷನ್ ರಿಸಲ್ಟ್ ಇನ್ನೂವರೆಗೆ ಅನೌನ್ಸ್ಮೆಂಟ್ ಆಗಿಲ್ಲ. ಈಗಾಗಲೇ ವಿದ್ಯಾರ್ಥಿಗಳು ವೇಟ್ ಮಾಡ್ತಾ ಇದ್ದೀರಿ ರಿಸಲ್ಟ್ಸ್. ಆಲ್ಮೋಸ್ಟ್ ನೀವು ಎಲ್ಲ ಒಂದು ವಿಡಿಯೋಗಳು ಕೂಡ ನೋಡಿರ್ಬೋದು. ಇವತ್ತು 1ನೇ ತಾರೀಕು ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಪಕ್ಕ ಅಂತ ಕೂಡ ಹೇಳಿರುವಂಥದ್ದು. ನಾನು ಮಾರ್ನಿಂಗ್ ಕೂಡ ನಿಮಗೆ ಹೇಳಿದೆ, ರಿಸಲ್ಟ್ ಅನೌನ್ಸ್ಮೆಂಟ್ ಆದರೆ ನಾನು ನಿಮಗೆ ಬೇಗ ಅಪ್ಡೇಟ್ ಮಾಡ್ತೀನಿ ಅಂತ. ಬಟ್ ಆಫಿಷಿಯಲ್ ಅನೌನ್ಸ್ಮೆಂಟ್ ಅಂತೂ ಆಗಿಲ್ಲ. ಅಂದರೆ ಬೋರ್ಡ್ ವತಿಯಿಂದ, ಸರ್ಕಾರಿ ಬೋರ್ಡ್ ವತಿಯಿಂದ ಇವತ್ತು ರಿಸಲ್ಟ್ ಅನ್ನೋದ್ರ ಬಗ್ಗೆ ಯಾವುದೇ ಥರಂಥ ಕ್ಲಾರಿಟಿ ಕೊಟ್ಟಿಲ್ಲ, ರೈಟಿಂಗಲ್ಲಿ ಕೂಡ ಇಲ್ಲ. ಇದು ರಿಸಲ್ಟ್ಸ್ ಯಾವಾಗ ಆಗ್ಬೋದು ಅಂತಂದರೆ ಇದು ಈ ವಾರದಲ್ಲಿ ಎನಿ ಟೈಮ್ ಬರ್ಬೋದು. ಯಾಕಂದರೆ ಎಲ್ಲ ಒಂದು ಡಾಟಾ ರೆಡಿಯಾಗಿದೆ, ವ್ಯಾಲ್ಯೂಯೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ, ಆನ್ಸರ್ ಕೀ ಕೂಡ ಬಂದಿದೆ. ರಿಸಲ್ಟ್ ಮಾತ್ರ ಒಂದು ವೇಟಿಂಗಲ್ಲಿರುವಂಥದ್ದು. ಇವತ್ತಂದರೆ ಇವತ್ತೇ ಬರ್ಬೋದು, ನಾಳೆಗಂದ್ರೆ ನಾಳೆ ಆಗ್ಬೋದು. ಬಟ್ ಒಂದು ವಾರದಲ್ಲಿ ಎನಿ ಟೈಮ್ ಅನೌನ್ಸ್ಮೆಂಟ್ ಆಗ್ಬೋದು. ಆದರೆ ಅದಕ್ಕಿಂತ ಮೊದಲು ಈ ಕರ್ನಾಟಕ ಮೌಲ್ಯಮಾಪನ ಮಂಡಳಿ ವತಿಯಿಂದ ಒಂದು ಮೆಮೊರಂಡಮ್ ಬರುತ್ತೆ. ಅದು ಮೆಮೊರಂಡಮ್ ಬಂದ ಮೇಲೇ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅಲ್ಲಿಗೂ ಕೂಡ ನಾವು ಕಾಯಬೇಕಾಗತ್ತೆ. ಎಲ್ಲಿ ತನಕ ಕಾಯಬೇಕಂತಂದರೆ ವಿತಿನ್ ದ ವೀಕ್ ಒಳಗಡೆ ನಿಮಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಸೊ ವಿಕಿನ್ ದ ವೀಕ್ ಒಳಗಡೆ ಕೂಡ, ಅಂದರೆ ವಿಕಿನ್ ದ ವೀಕ್ ಅಂತಂದರೆ ಯಾವಾಗ ನಾಳೆಗೆ ಬರ್ಬೋದು ಅಥವಾ ನಾಡಿದ್ದು ಬರ್ಬೋದು. ಬಟ್ ಅತಿ ಬೇಗನೆ ಒಂದು ರಿಸಲ್ಟ್ ಅಂತ ಅನೌನ್ಸ್ಮೆಂಟ್ ಆಗುತ್ತೆ. ಆಲ್ರೆಡಿ ಲೇಟ್ ಆಗಿದೆ. ಹೀಗಾಗಿ ಎರಡನೇ ಒಂದು SSLC ಎಕ್ಸಾಮಿನೇಷನ್ ರಿಸಲ್ಟ್ಸ್ ನಾವು ವೇಟಿಂಗ್ ಮಾಡ್ತಾಯಿದ್ದೀವಿ. ಇನ್ ಕೇಸ್ ಆಫ್ ಅಪ್ಡೇಟ್ ಕೂಡ ಆದರೆ ನಾನು ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ.